ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋ ಪರ್ಟಿಕ್ಯುಲರಾಗಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಸಬ್ಜೆಕ್ಟಿಂದ ಆಗಿರುತ್ತೆ. ಯಾರಿಗೆಲ್ಲ ಆಗಿರುತ್ತೆ ಇದು ಇಂಗ್ಲೀಷ್ ಲ್ಯಾಂಗ್ವೇಜು ಅಂತ ಹೇಳಿದರೆ, ನಮ್ಮ ಕಾಮರ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಆರ್ಟ್ಸ್ ಆಗಿರ್ಬೋದು, ಎಲ್ಲರಿಗೂ ಕೂಡ ಅಪ್ಲಿಕೇಬಲ್ ಆಗುತ್ತೆ ಈ ವಿಡಿಯೋ. ಆಯಿತಾ, ವಿಡಿಯೋ ಸ್ಕಿಪ್ ಮಾಡಬೇಡಿ. ಸಂಪೂರ್ಣವಾದ ನಿಮಗೆ ಒಂದು ರಿವೈಸನ್ನೇ ಮಾಡಿಕೊಡ್ತೇನೆ. ಯಾವುದು ನಮ್ಮ ಯೂನಿಟ್ ಟೆಸ್ಟುಗೆ ಆಲ್ ಇನ್ ಒನ್ ಅಂತಲೇ ಅಂದ್ಕೊಳ್ಳಿ. ಎಲ್ಲ 4 ಪಾಠಗಳನ್ನು ಒಂದೇ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯಾವ ರೀತಿಯಾಗಿ ಬರೀಬೇಕು, ಯಾವ ರೀತಿಯಾಗಿ ಔಟ್ ಆಫ್ ಅಂಕಗಳನ್ನು ತೆಗಿಬೇಕು ಅಂತ ಹೇಳ್ತಾ ಹೋಗ್ತೇನೆ. ಬನ್ನಿ ಸರ್. ಸೆಕೆಂಡ್ ಇಯರ್ PUC ಯೂನಿಟ್ ಟೆಸ್ಟ್ 2 ಡಿಸೆಂಬರ್ ತಿಂಗಳಲ್ಲಿ ನಡೀಬೇಕು. ಈಗ ನಡೀತಾ ಇದೆ ಈಗಾಗಲೇ. ವಾಟ್ ಆರ್ ಬೋರ್ಗ್ಸ್ ವ್ಯೂ ಆನ್ ಹಿಸ್ ಮದರ್ ಅಂತ ಇದೆ. ನನ್ನ ಪ್ರಕಾರ ಈ ಒಂದು ಪ್ರಶ್ನೆ 2 ಮಾರ್ಕ್ಸಿಗೆ ಬರಬೇಕು, ಇಲ್ಲ 3 ಮಾರ್ಕ್ಸಿಗೆ ಬರಬೇಕು. 4 ಮಾರ್ಕ್ಸಿಗೆ ಕೊಡಲ್ಲ ಇದು. ಆಯಿತಾ, ಈ ಒಂದು ಪ್ರಶ್ನೆಗೆ ನಾನು ಈಗಾಗಲೇ ಉತ್ತರವನ್ನು ಕೂಡ ವಿತ್ PDF ಕಾಪಿ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಯಾರಿಗೆ ಗೊತ್ತಿಲ್ವೋ ನಾನು ಹೇಳ್ತಾ ಇದ್ದೀನಲ್ವ, ಅವರು ಯುಟಿಲೈಸ್ ಮಾಡ್ಕೋಬೇಕು. ಏನು ಯುಟಿಲೈಸ್ ಮಾಡ್ಕೋಬೇಕು ಅಂದರೆ ಆ ಎಲ್ಲ ವೀಡಿಯೋಸ್ಗಳನ್ನು ವಾಚ್ ಮಾಡಬೇಕು. ಈಗ ನಿಮಗೆ ಹುಡ್ಕೋಕ್ಕೂ ಕೂಡ ಟೈಮ್ ಇಲ್ಲ. ಹಾಗಾಗಿ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ವಿವರಣೆ ಹಾಗೂ PDF ಕಾಪಿಯನ್ನು ಕೂಡ ನಾನು ಲಿಂಕನ್ನು ಕೊಟ್ಟಿರ್ತೇನೆ. ಯುಟಿಲೈಸ್ ಮಾಡ್ಕೊಳ್ಳಿ. ನೋಡಿ, ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಅಂತ ಒಂದು ನಿಮಗೆ ಪಾಠ ಇದೆ ಪ್ರೀತಿಯ ವಿದ್ಯಾರ್ಥಿಗಳೇ. ಆ ಒಂದು ಪಾಠದಲ್ಲಿ ಜಾರ್ಜ್ ಲೂಯಿಸ್ ಬೋರ್ಗ್ಸ್ ಅನ್ನುವ ಒಬ್ಬ ವ್ಯಕ್ತಿ ತನ್ನ ತಾಯಿಯ ಬಗ್ಗೆ ಹೇಳಿದಂಥ ಮಾತನ್ನು ಬರೆಯಿರಿ ಅಂತ ಇಲ್ಲಿ ಕೇಳಿದ್ದಾರೆ. ಯಾರ ಹತ್ರ ಗೈಡ್ ಇಲ್ವೋ, ನಾನು ಹೇಳಿದ್ನಲ್ವ PDF ಕಾಪಿ ಕೊಟ್ಟಿದ್ದೇನೆ. ಅದು ಕೂಡ ನಿಮಗೆ ಗೊತ್ತಾಗಲ್ಲ ಅಂದರೆ ಪೇಜ್ ನಂಬರ್ 81 ಓಪನ್ ಮಾಡಿಕೊಂಡು ಟೆಕ್ಸ್ಟ್ ಬುಕ್ಕಲ್ಲಿ ಫಸ್ಟ್ ಇದೆ ಅಲ್ವಾ, ಅದೇ ಕ್ವಶನ್ ಇದಕ್ಕೆ, ಅದನ್ನೇ ಸೇಮ್ ಆ್ಯಸ್ ಇಟ್ ಈಸು ತಾವುಗಳು ಎಕ್ಸಾಮಲ್ಲಿ ಬರಿಬೇಕಾಗಿರುತ್ತೆ. 100% ಚಾನ್ಸಸ್ ಇದೆ ಈ ಒಂದು ಪ್ರಶ್ನೆ ನಿಮ್ಮ ಯೂನಿಟ್ ಟೆಸ್ಟುಗೆ ಬರುತ್ತೆ. ನೋಡಿ, ಸೆಕೆಂಡ್ ಕ್ವಶನು ಇಂಪಾರ್ಟೆಂಟು ಅದೇ ಪಾಠದಿಂದ. ವೈ ಡಸ್ ಬೋರ್ಗ್ಸ್ ಸೇಸ್ ವೈ ಡಸ್ ಬೋರ್ಗ್ ಸೇ ಬ್ಲೈಂಡ್ನೆಸ್ ಈಸ್ ಎ ವೇ ಆಫ್ ಲೈಫ್ ಆ್ಯಂಡ್ ಎ ರಿಸೋರ್ಸ್. ಈ ರೀತಿಯಾಗಿ ಯಾಕೆ ಜಾರ್ಜ್ ಲೂಯಿಸ್ ಬೋರ್ಗ್ಸ್ ಅವರು ಈ ರೀತಿಯಾಗಿ ತಮ್ಮ ಕುರುಡುತನದ ಬಗ್ಗೆ ಈ ರೀತಿಯಾಗಿ ಹೇಳ್ತಾರೆ ಅಂತ. ಅಥವಾ ಹೌ ಡಸ್ ಬೋರ್ಗ್ಸ್ ಡಿಫೈನ್ ಬ್ಲೈಂಡ್ನೆಸ್, ಯಾವ ರೀತಿಯಾಗಿ ತನ್ನ ಕುರುಡುತನದ ಬಗ್ಗೆ ಅಥವಾ ತನ್ನ ಬ್ಲೈಂಡ್ನೆಸ್ಸಿನ ಬಗ್ಗೆ ಅವನು ಡಿಫೈನ್ ಮಾಡ್ತಾನೆ ಅಂತ. ಆಯಿತಾ, ಅಥವಾ ಹೌ ಡಸ್ ಬೋರ್ಗ್ಸ್ ಲುಕ್ ಅಪಾನ್ ಹಿಸ್ ಬ್ಲೈಂಡ್ನೆಸ್ ಎಕ್ಸ್ಪ್ಲೈನ್. ಅಥವಾ ನೋಡಿ, ವಾಟ್ ಆರ್ ದಿ ವ್ಯೂಸ್ ಆಫ್ ಬೋರ್ಗ್ಸ್ ಆನ್ ಹಿಸ್ ಬ್ಲೈಂಡ್ನೆಸ್. ನೋಡಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಏನೇ ಪ್ರಶ್ನೆ ಕೇಳಿ ಬ್ಲೈಂಡ್ನೆಸ್ ಅಂತ ಬಂತು ಅಂದರೆ ಅದಕ್ಕೆ ಅದೇ ಉತ್ತರ ಆಗಿರುತ್ತೆ. ಯಾಕಂದರೆ ನಾನೀಗ ಒಂದು ಪ್ರಶ್ನೆ ಕೊಡ್ತೀನಿ, ನಾಳೆ ನಿಮಗೆ ಇಲ್ಲಿ ಮಧ್ಯದಲ್ಲಿ ಯಾವುದೋ ಒಂದು ಪ್ರಶ್ನೆ ಎಕ್ಸಾಮಿಗೆ ಬಂದರೆ ನೀವು ಹೇಳಿದ್ದು ಬಂದಿಲ್ಲ ಅಂತ ಹೇಳಿಬಿಡ್ತೀರಾ. ಯು ಶುಡ್ ನಾಟ್ ಸಿ ಕ್ವಶನ್. ನೀವು ಕ್ವಶನ್ ಎಲ್ಲ ನೋಡಬೇಕಾಗಿರೋದು ಕ್ವಶನಲ್ಲಿ ಏನು ಕೇಳಿದ್ದಾರೆ ಅಂತ ಅರ್ಥ ಮಾಡ್ಕೋಬೇಕಾಗಿರುತ್ತೆ. ಬ್ಲೈಂಡ್ನೆಸ್ ಬಗ್ಗೆ ಕೇಳಿದರೆ ಅದಕ್ಕೆ ಇದೇ ಉತ್ತರ ಆಗಿರುತ್ತೆ. ಇದು ಕೂಡ ನಿಮ್ಮ ಹತ್ರ ಗೈಡ್ ಇಲ್ಲ ಸರ್, ನಾವು ಭಾಳ ಬಡವರು, ಹಾಗೆ ಹೀಗೆ ಅನ್ನೋದಾದರೆ ಟೆಕ್ಸ್ಟ್ ಬುಕ್ ಅಂತೂ ಇದ್ದೇ ಇರುತ್ತೆ. ಪೇಜ್ ನಂಬರ್ 81ರಲ್ಲಿ ನೋಡಿ, ಆ ಪ್ರಶ್ನೆಗೂ ಕೂಡ ಪೇಜ್ ನಂಬರ್ 81 ಫಸ್ಟ್ ಕ್ವಶನ್ ಅಂದರೆ ಪೇಜ್ ನಂಬರ್ 81 ತಗೊಂಡ್ರೆ ಸೆಕೆಂಡ್ ಕ್ವಶನಲ್ಲಿ ಸಂಪೂರ್ಣವಾಗಿ ಆನ್ಸರ್ ಇದೆ. ಅದನ್ನೇ ಎಕ್ಸಾಮಲ್ಲಿ ಬರೆದ್ರೆ ಔಟ್ ಆಫ್ ಅಂಕಗಳನ್ನು ತೆಗೆದುಕೊಳ್ಳಬಹುದು. PDF ಕಾಪಿ ಬೇಕಾದವರು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ. ಲಿಂಕ್ ಕೊಟ್ಟಿದ್ದೇನೆ ಅಂದ ತಕ್ಷಣ ವಿಡಿಯೋ ಸ್ಕಿಪ್ ಮಾಡಿ ರನ್ ಮಾಡೋರು ಬಹಳ ಜನ, ಅದರಿಂದ ಏನು ಕೂಡ ಸಿಗಲ್ಲ. ಈಗ ನನ್ನ ಪ್ರಕಾರ ಫಸ್ಟ್ ಕ್ವಶನ್ ನಾನು ನಿಮಗೆ ಕೊಟ್ಟಿದ್ದು 95% ಎಕ್ಸಾಮಲ್ಲಿ ಬರುತ್ತೆ. ಸೆಕೆಂಡ್ ಕ್ವಶನ್ ಕೊಟ್ಟಿರುವಂಥದ್ದು ಒಂದು 85% ಚಾನ್ಸಸ್ ಇರುತ್ತೆ. ಈ ಕ್ವಶನ್ ಇದೆ ಅಲ್ವಾ, ಈಗ ಅಪ್ಲೋಡ್ ಕ್ವಶನ್ ನಂಬರ್ 3 100% ನಿಮ್ಮ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಇರುತ್ತೆ. ನೋಡಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇಫ್ ಬುಕ್ ಡಿಸಪಿಯರ್ ಶ್ಯೂರ್ಲಿ ದ ಹಿಸ್ಟ್ರಿ ವುಡ್ ಡಿಸಪಿಯರ್, ಇವ್ಯಾಲ್ಯುವೇಟ್ ದಿಸ್ ಸ್ಟೇಟ್ಮೆಂಟ್ ಆಫ್ ಜಾರ್ಜ್ ಲೂಯಿಸ್ ಬೋರ್ಗ್ಸ್ ಅಂತ ಇದೆ. ಹೀಗಂದರೂ ಒಂದೇ. ಇನ್ನೊಂದು ಪ್ರಶ್ನೆ ಯಾವುದು, ವೈ ಡಿಡ್ ಜಾರ್ಜ್ ಲೂಯಿಸ್ ಬೋರ್ಗ್ಸ್ ಸೇಡ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಅಂತ ಕೇಳಿದರೂ ಕೂಡ ಅದು ಕೂಡ ಇದೇ ಪ್ರಶ್ನೆ ಆಗಿರುತ್ತೆ. ಹಾಗಾಗಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಸ್ವಲ್ಪ ರೀಡಿಂಗ್ ಸ್ಕಿಲ್ಲನ್ನು ಬೆಳೆಸ್ಕೊಂಡ್ರೆ ಪ್ರಶ್ನೆಯಲ್ಲಿ ಏನು ಕೇಳಿದ್ದಾರೆ ಅಂತ ಗೊತ್ತಾಗುತ್ತೆ. ಆವಾಗ ನೀವು ಪರ್ಟಿಕ್ಯುಲರಾಗಿ ಅದಕ್ಕೆ ತಕ್ಕಂಥ ಉತ್ತರವನ್ನೇ ಬರೆಯಬಹುದು. ವಿಡಿಯೋ ನಿಮಗೆ ಸ್ವಲ್ಪ ಲೆಂತಿ ಆಗ್ಬೋದು, ಬೇಜಾರಾಗ್ಬೋದು. 10 ನಿಮಿಷದ ಅವಕಾಶವನ್ನು ನನಗೆ ಕೊಟ್ಟರೆ 10 ಮಿನಿಟ್ಸ್ ಈ ವಿಡಿಯೋ ಸಂಪೂರ್ಣವಾಗಿ ವಾಚ್ ಮಾಡಿದರೆ ಔಟ್ ಆಫ್ ಎಕ್ಸಾಮಲ್ಲಿ ನೀವು ತೆಗಿತೀರಾ, ಆ ಕಾನ್ಫಿಡೆನ್ಸ್ ನನಗಿದೆ. ದಯವಿಟ್ಟು ಬರೀ ಕ್ವಶನನ್ನು ನೋಡಿ ಬಿಡಬೇಡಿ. ರೈಟಿಂಗ್ ಪ್ರಾಕ್ಟೀಸ್ ಮಾಡಿದರೆ ಎಕ್ಸಾಮಲ್ಲಿ ನಿಜವಾಗಿಯೂ ಅಂಕಗಳನ್ನು ತೆಗಿತೀರಾ. ಈ ಥರ್ಡ್ ಕ್ವಶನ್ಗೂ ಕೂಡ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಎಲ್ಲಿದೆ ಏನು ಕತೆ ಅಂತ ಕೇಳೋದಾದರೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಪೇಜ್ ನಂಬರ್ 84 ಪೇಜ್ ನಂಬರನ್ನು ತಾವುಗಳು ತಗೊಂಡ್ರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೆಳಗಿನಿಂದ 2 ಪ್ರಶ್ನೆಗಳು ಇದಾವಲ್ವ, ಎರಡೂ ಕೂಡ ಸೇರಿಸಿ ಎಕ್ಸಾಮಲ್ಲಿ ತಾವುಗಳು ಬರಿಬೇಕಾಗಿರುತ್ತೆ. ಧನ್ಯವಾದಗಳು. ಇದರ ಒಂದು PDF ಕಾಪಿ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ. ವಿತ್ ಎಕ್ಸ್ಪ್ಲನೇಷನು ನಿಮಗೆಲ್ಲರಿಗೂ ಕೂಡ ಸಿಗುತ್ತೆ. ನಂತರದಲ್ಲಿ ಬಹಳ ಇಂಪಾರ್ಟೆಂಟು ಇದೇ ಒಂದು ಯಾವುದು ಚಾಪ್ಟರ್ನಿಂದ ಯಾವುದು ಪ್ರಶ್ನೆ ಅಂತ ಹೇಳಿದರೆ, ಬಹಳ ಡಿಫಿಕಲ್ಟ್ ಸರ್, ನಮ್ಮ ಲೆಕ್ಚರ್ ಭಾಳ ಅಂದರೆ ಭಾಳ ಟಫ್ ಕ್ವಶನ್ ಪೇಪರ್ ರೆಡಿ ಮಾಡ್ತಾರೆ ಅಂದರೆ ದಯವಿಟ್ಟು ಅವರಿಗೆಲ್ಲರಿಗೂ ಕೂಡ ರಿಕ್ವೆಸ್ಟ್ ಮಾಡ್ತಾಯಿದ್ದೇನೆ, ಯಾರು ನೋಡ್ತಾ ಇದ್ದೀರೋ ಯೂನಿಟ್
ಯೂನಿಟ್ ಟೆಸ್ಟು ಕ್ವಶನ್ ಪೇಪರು ಈಸಿಯಾಗಿ ಪ್ರಿಪೇರ್ ಮಾಡಿ ಮಗು ಇಂಟರ್ನಲ್ ಮಾರ್ಕ್ಸು ಗೆ ಏನು ಅರ್ಹತೆ ಆಗಲಿ ಅಂತ, ಅಂದರೆ ಜಾಸ್ತಿ ತೆಗೀಲಿ. ಹಾಗಾಗಿ ನನ್ನ ಪ್ರೀತಿಯ ಶಿಕ್ಷಕರೇ, ಲೆಕ್ಚರರ್ಗಳೇ, ಕ್ವಶನ್ ಪೇಪರು ಈಸಿಯಾಗಿ ರೆಡಿ ಮಾಡಿ. ಎನಿಹೋ ಬನ್ನಿ ನೋಡಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿ 3 ಪ್ರಶ್ನೆಗಳನ್ನು ಕೊಟ್ಟಿದ್ದೇನೆ. ಈಗ 3ಕ್ಕೂ ಕೂಡ ಒಂದೇ ಉತ್ತರ. ವ್ಯೂ ಆನ್ ಪೋಯಟ್ರಿ ಆ್ಯಂಡ್ ಪೊಯಮ್. ಹಾಗಿದ್ರೆ ಜಾರ್ಜ್ ಲೂಯಿಸ್ ಅವರ ಏನು ದೃಷ್ಟಿಕೋನ ಎದ್ರ ಬಗ್ಗೆ ಅಂತ ಹೇಳಿದರೆ, ಪೋಯಟ್ರಿ ಹಾಗೂ ಪದ್ಯದ ಬಗ್ಗೆ ಏನಿದೆ ಅಂತ ನೋಡಿ. ಪೋಯಟ್ರಿ ಈಸ್ ಮ್ಯಾಜಿಕಲ್, ಮಿಸ್ಟೀರಿಯಸ್ ಆ್ಯಂಡ್ ಎಕ್ಸ್ಪ್ಲೇನ್ ಹೌ ಡಸ್ ಜಾರ್ಜ್ ಲೂಯಿಸ್ ಬಾಕ್ಸ್ ಎಕ್ಸ್ಪ್ಲೇನ್ ದ ಸ್ಟ್ರೇಂಜ್ ಆಸ್ಪೆಕ್ಟ್ ಆಫ್ ಪೊಯಟ್ರಿ ಅಂತ ಇದೆ. ಅದಕ್ಕೂ ಕೂಡ ಅದೇ ಉತ್ತರ ಆಗಿರುತ್ತೆ. ವೈ ಡಸ್ ಬೋರ್ಕ್ಸ್ ಡಿಫೈನ್ ಪೊಯಟ್ರಿ ಹ್ಯಾಸ್ ಎ ಮ್ಯಾಜಿಕಲ್, ಮಿಸ್ಟೀರಿಯಸ್, ಇಂಟಿಮೇಟ್ ಆ್ಯಂಡ್ ಎಸೆನ್ಷಿಯಲ್ ಆ್ಯಂಡ್ ದಟ್ ವಿಚ್ ಕೆನಾಟ್ ಬಿ ಡಿಫೈನ್ಡ್ ವಿತೌಟ್ ಓವರ್ ಸಿಂಪ್ಲಿಫೈಯಿಂಗ್ ಇಟ್. ನನ್ನ ಪ್ರಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ಇದು ಬಹಳ ಡಿಫಿಕಲ್ಟ್ ಆಗಿರುವಂಥ ಪ್ರಶ್ನೆ. ನಿಮ್ಮ ಪ್ರಿಪೇಟ್ರಿಗೂ ಬರುತ್ತೆ, ಆ್ಯನ್ಯುವಲ್ಗೂ ಬರುತ್ತೆ. ಆದರೆ ಯೂನಿಟ್ ಟೆಸ್ಟಿಗೆ ಕೇಳುವಂಥದ್ದು ಸ್ವಲ್ಪ ಕಡಿಮೆ. ಹಾಗಾಗಿ ಇದಕ್ಕೆ ವೇಟೇಜ್ ನನ್ನ ಪ್ರಕಾರ ಒಂದು 70% ವೇಟೇಜನ್ನು ನಾನು ಇದಕ್ಕೆ ಕೊಡ್ತೇನೆ. ವೇಟೇಜ್ ಕೊಟ್ಟಿದ್ದೀನಿ ಅಂದರೆ ಅರ್ಥ ಮಾಡ್ಕೋಬೇಕು ಪ್ರಶ್ನೆ ಪತ್ರಿಕೆಯಲ್ಲಿ ಬರುತ್ತೋ ಇಲ್ಲೋ ಅಂತ. ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ಪಾಠ ಸಾಕು. ಇಲ್ಲಿ ನಿಮಗೆ ಈಗ ನಾನು ಸುಮಾರು 1 2 3 ಪ್ರಶ್ನೆಗಳನ್ನು ಕೊಟ್ಟ ಹಾಗೆ ಆಯಿತು, ಹೌದಲ್ವಾ? ಯಾವುದು ಪಾಠದಿಂದ? ಚಾಪ್ಟರು 9ಇಂದ. ಆ 3ರಲ್ಲಿ 2 ಅಂತೂ ಫಿಕ್ಸು. ನಿಮ್ಮ 4 ಪ್ರಶ್ನೆಗಳನ್ನು ಕೊಟ್ಟಿದ್ದೇನೆ. ಆ 4ರಲ್ಲಿ 2 ಪ್ರಶ್ನೆಗಳು ಫಿಕ್ಸ್ ಆಗಿರುತ್ತೆ ನಿಮ್ಮ ಯೂನಿಟ್ ಟೆಸ್ಟು. ನೀವು ಯಾವುದೇ ಜಿಲ್ಲೆನವರಾಗಿರಲಿ, ಯಾವುದೇ ಡಿಸ್ಟಿಕ್ ಆಯಿತಾ, ಯಾವುದು ಶಿವಮೊಗ್ಗ ಆಗಿರಲಿ, ದಾವಣಗೆರೆ ಆಗಿರಲಿ, ಬಿಜಾಪುರ ಆಗಿರಲಿ, ಹುಬ್ಬಳ್ಳಿ, ಧಾರವಾಡ, ಬೀದರ್, ಗುಲ್ಬರ್ಗ, ಆ ಕಡೆ ಈ ಕಡೆ, ಬೆಂಗಳೂರು, ಮೈಸೂರು, ನಾರ್ತು, ಸೌತು, ಎಲ್ಲರಿಗೂ ಕೂಡ ಇದೇ ಇಂಪಾರ್ಟೆಂಟ್ ಪ್ರಶ್ನೆ ಪತ್ರಿಕೆಗಳು ಆಗಿರ್ತವೆ. ಬನ್ನಿ ಸರ್, ವಿತೌಟ್ ವೇಸ್ಟಿಂಗ್ ಔಟ್ ಟೈಮ್ ಇನ್ನೊಂದು ಪಾಠಕ್ಕೆ ನಾವು ಹೋಗೋಣ. ಈಗ ಜಪಾನ್ ಆ್ಯಂಡ್ ಬ್ರೆಜಿಲ್ ಅಂತ ಎಲ್ಲರಿಗೂ ಕೂಡ ಯೂನಿಟ್ ಟೆಸ್ಟುಗೆ ಇರುವಂತಹ ಒಂದು ಪಾಠ ಆಗಿರುತ್ತೆ. ಇದು ನಿಮ್ಮ ಚಾಪ್ಟರು ಯಾವುದಾಗಿರುತ್ತೆ ಸರ್? 11 ಹೌದಲ್ವಾ? ಚಾಪ್ಟರ್ 11 ಆಗಿರುತ್ತೆ. ಯಾವುದು? ಜಪಾನ್ ಆ್ಯಂಡ್ ಬ್ರೆಜಿಲ್. ಇದರಲ್ಲಿ ಭಾಳ ಇಂಪಾರ್ಟೆಂಟ್ ಪ್ರಶ್ನೆಗಳು ಅಂತ ಹೇಳಿದರೆ ನೋಡಿ, ವೈ ಈಸ್ ಬೋವಿಂಗ್ ಇನ್ ಜಪಾನ್ ಎ ಕಾಂಪ್ಲಿಕೇಟೆಡ್ ಪ್ರೊಸೆಸ್ ಅಂತ ಇದೆ. ಯಾಕೆ ಜಪಾನಲ್ಲಿ ಬೋವಿಂಗ್ ಅನ್ನುವಂಥದ್ದು, ಹೌದಲ್ವಾ, ಗ್ರೀಟಿಂಗ್ ಈ ಗ್ರೀಟಿಂಗ್ ಸ್ಟೈಲು ಬಹಳ ಕಾಂಪ್ಲಿಕೇಟೆಡ್ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಉತ್ತರ ಯಾರ್ಯಾರಿಗೆ ಬರಲ್ವೋ ದಯವಿಟ್ಟು ಆಯಿತಾ, ನಿಮ್ಮ ಟೆಕ್ಸ್ಟ್ ಬುಕ್ಕು ಯಾವುದು ಪೇಜ್ ನಂಬರು 98 ಪೇಜ್ ನಂಬರಲ್ಲಿ ಸಂಪೂರ್ಣವಾಗಿ ಉತ್ತರಗಳಿದ್ದಾವೆ. ಅದನ್ನು ಓದಿಕೊಳ್ಳಿ. ಇಲ್ಲ ಅಂತ ಹೇಳಿದರೆ PDF ಬೇಕು ಅಂದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ನಂತರದಲ್ಲಿ ವಾಟ್ ಆರ್ ದಿ ಬೇಸಿಕ್ ರೂಲ್ಸ್ ಇನ್ಸೈಡ್ ದಿ ಫ್ಯಾಮಿಲಿ ಇನ್ ಜಪಾನ್ ಅಂತ ಇದೆ. ಏನೂ ಇಲ್ಲ ಸರ್, ಅದು ಕೂಡ ಏನೂ ಇಲ್ಲ. ವೈಫ್ ಬೋಸ್ ಟು ಹಸ್ಬೆಂಡ್, ಚೈಲ್ಡ್ ಬೋಸ್ ಟು ಫಾದರ್. ಹೆಂಡತಿ ಆದವಳು ಗಂಡನಿಗೆ ನಮಸ್ಕರಿಸಬೇಕು, ಬೋವಿಂಗ್ ಮಾಡಬೇಕು. ಮಗು ಆದವನು ತಂದೆಗೆ ಬೋವಿಂಗ್ ಅಂದರೆ ಗ್ರೀಟಿಂಗ್, ಅರ್ಥ ಆಯ್ತಾ, ನಮಸ್ಕಾರವನ್ನು ಮಾಡಬೇಕು. ಈ ರೀತಿಯಾಗಿ ತಾವುಗಳು ಬರೆಯುತ್ತಾ ಹೋಗಬೇಕು. ಅದು ಕೂಡ ನಿಮಗೆ ಪೇಜ್ ನಂಬರು 98 ಆನ್ಸರ್ ಆಯಿತಾ. ಇದರ PDF ಕಾಪಿ ಬೇಕು ಅಂದರೂ ಕೂಡ ತಮಗೆ ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ ಮಾಡಿ ಕೊಡ್ತೇನೆ. ಅಲ್ಲಿಗೆ 2 ಪ್ರಶ್ನೆಗಳನ್ನು ನಾನು ಜಪಾನಿಂದ ಕೊಟ್ಟೆ ಆಯಿತಾ. ಯಾಕಂದರೆ ನಾನು ಡಿವೈಡ್ ಮಾಡ್ತಾ ಇದ್ದೇನೆ ಇಲ್ಲಿ ನಿಮಗೆ ಈಸಿ ಆಗಲಿ ಅಂತ. ಜಪಾನನ್ನು ಸಪ್ರೇಟಾಗಿ ತಗೊಳ್ಳಿ, ಬ್ರೆಜಿಲನ್ನು ಸಪ್ರೇಟಾಗಿ ತಗೊಳ್ಳಿ. ಇದಾದ ಮೇಲೆ ನಿಮಗೆ ಇನ್ನೊಂದು ಪೋಯಮ್ ಇದೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಹೆವನ್ ಅಂತ ಒಂದು ಸುಂದರ ಒಂದು ಪೋಯಮ್ ಇದೆ. ಏನೇ ಪ್ರಶ್ನೆ ಕೇಳಿದರೂ ಕೂಡ ಅದಕ್ಕೆ ಒಂದೇ ಒಂದು ಆನ್ಸರ್ ಆಗಿರುತ್ತೆ. ಅದೇನು ಅಂತ ಹೇಳಿದರೆ ಅದರ ಒಂದು ಸಮ್ಮರಿ ಆಗಿರುತ್ತೆ. ಯಾಕೆ ಅಂದರೆ ಅಲ್ಲಿ ಕ್ಯಾರೆಕ್ಟರ್ಸ್ ಇರಲ್ಲ. ನೋಡಿ, 2 ಪ್ರಶ್ನೆಗಳನ್ನು ಈಗ ನಾನು ನಿಮಗೆ ಮುಂದೆ ಇಡ್ತೇನೆ. ಯಾವುದು ಅಂತ ಹೇಳಿದರೆ ಹೌ ಡಿಡ್ ಕುವೆಂಪು ಬ್ರಿಂಗ್ ಹೆವನ್ ಫ್ರಮ್ ದ ಸ್ಕೈ ಟು ದಿ ಅರ್ತ್ ಅಂತ. ಆಕಾಶದಿಂದ ಸ್ವರ್ಗವನ್ನು ಭೂಮಿಗೆ ಯಾವ ರೀತಿಯಾಗಿ ಕುವೆಂಪುರವರು ತಂದರು ಅದರ ಬಗ್ಗೆ ಬರೀರಿ ಅಂತ. ಅಥವಾ ಜಸ್ಟಿಫೈ ದಿ ಸ್ಟೇಟ್ಮೆಂಟ್ ಹೆವನ್ ಇಫ್ ಯು ಆರ್ ನಾಟ್ ದೇರ್ ಆನ್ ದಿಸ್ ಅರ್ತ್ ವೇರ್ ಎಲ್ಸ್ ಕುಡ್ ಯು ಬಿ. ಸ್ವರ್ಗವೇ ಭೂಮಿಯ ಮೇಲಿಲ್ಲ ಅಂದರೆ ಮತ್ತೆಲ್ಲಿದೆಯಾ ನೀನು? ಇದರ ಬಗ್ಗೆ ಕುವೆಂಪುರವರು ತಮ್ಮ ಪದ್ಯದಲ್ಲಿ ಏನಂತ ಹೇಳಿದ್ದಾರೆ ಅದನ್ನೇ ಇಲ್ಲಿ ಬರೆಯುವಂಥದ್ದಾಗಿರುತ್ತೆ. ಇದರ ಸಮ್ಮರಿಯನ್ನು ಕೂಡ ನಾನು ನಿಮಗೆ ನನ್ನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ PDF ಕಾಪಿಯನ್ನು ಕೊಟ್ಟಿರ್ತೇನೆ. ಯಾಕಂದರೆ ಸುಮಾರು 1.5 ತಿಂಗಳಾಯ್ತು ಅಪ್ಲೋಡ್ ಮಾಡಿ, ನಿಮಗೆ ಹುಡುಕಲಿಕ್ಕೆ ಕಷ್ಟ ಆಗುತ್ತೆ. ನಂತರದಲ್ಲಿ ನೋಡಿ, ರೈಟ್ ಎ ನೋಟ್ ಆನ್ ಟ್ರಾಫಿಕ್ ಇನ್ ಬ್ರೆಜಿಲ್ ಅಂತ. ಇದು ಬಹಳ ಡಿಫಿಕಲ್ಟು ಕ್ವಶನ್ ಪೇಪರಲ್ಲಿ ಬರುವಂತಹ ಪ್ರಶ್ನೆ ಆಗಿರುತ್ತೆ. ಆದರೂ ಕೂಡ ನೋಡಿ ಸರ್, ಇದು ಕ್ವಶನ್ ನಂಬರ್ 7 100% ಫಿಕ್ಸು ನಿಮ್ಮ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ. ಕ್ವಶನ್ ನಂಬರ್ 8 50-50 ಅಂತ ಕೊಡ್ತಾ ಇದ್ದೇನೆ. ಯಾಕಂದರೆ ಜಪಾನ್ ಕೊಟ್ಟರೆ ಬ್ರೆಜಿಲ್ ಕೊಡಲ್ಲ, ಬ್ರೆಜಿಲ್ ಕೊಟ್ಟರೆ ಜಪಾನ್ ಕೊಡಲ್ಲ. ಇಲ್ಲ, ಎರಡೂ ಕೊಟ್ಬಿಟ್ಟು ಯಾವ್ದಾರ ಒಂದು ಬರೀರಿ ಅಂತ ಕೊಡುವಂಥ ಸಾಧ್ಯತೆ ಇರುತ್ತೆ. ಟ್ರಾಫಿಕ್ ಇನ್ ಬ್ರೆಜಿಲ್ ಬಹಳ ರಶ್ ಆಗಿರುತ್ತೆ. ಇದ್ರ ಬಗ್ಗೆ ಆಯಿತಾ, ನನ್ನ ಪ್ರಕಾರ ಬ್ರೆಜಿಲ್ ಓದಲಿಲ್ಲ ಅಂದರೆ ಚಂದ. ಈಗ ಅರ್ಜೆಂಟಿಗೆ ಯಾವುದು ಜಪಾನು ಇದನ್ನೆಲ್ಲ ಇಂಪಾರ್ಟೆನ್ಸ್ ಕೊಡಿ.
ನಂತರದಲ್ಲಿ ಕೊನೆಯ ಪ್ರಶ್ನೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಸಮ್ಮರಿ ಆಫ್ ದಿ ಪೋಯಮ್ ಟು ದಿ ಫುಡ್ ಫ್ರಮ್ ಈ ಚೈಲ್ಡ್. 2 ಪದ್ಯ 2 ನಿಮಗೆ ಪಾಠಗಳು ನಿಮ್ಮ ಒಂದು ಯೂನಿಟ್ ಟೆಸ್ಟ್ 2ಗೆ ಇರುವಂಥದ್ದಾಗಿರುತ್ತೆ. ಸಮ್ಮರಿ ಆಫ್ ದಿ ಪೋಯಮ್ ಟು ದ ಫುಡ್ ಫ್ರಮ್ ಈ ಚೈಲ್ಡ್ ಅಂತ ಒಂದು ಪಬ್ಲೋ ನೆರೋಡಾ ಬರೆದಿರುವಂಥ ಒಂದು ಪದ್ಯ ಇದೆ. ದಿಸ್ ಪೋಯಮ್ ಸ್ಪೀಕ್ಸ್ ಅಬೌಟ್ ಫ್ರಮ್ ಬರ್ತ್ ಟು ಡೆತ್. ಹುಟ್ಟಿನಿಂದ ಹಿಡಿದು ಸಾವಿನವರೆಗೂ ಕೂಡ ಈ ಒಂದು ಪದ್ಯ ಮಾತಾಡ್ತಾ ಹೋಗುತ್ತೆ. ಪದ್ಯ ನಮಗೆ ವಿವರಣೆಯನ್ನು ಕೊಡ್ತಾ ಹೋಗುತ್ತೆ. ಬಹಳ ಈಸಿಯಾಗಿರುವಂತಹ ಪದ್ಯ. ಇದನ್ನು ಎಕ್ಸ್ಪ್ಲೇನ್ ಮಾಡಿಬಿಟ್ಟು ನಾನು ಈಗಾಗಲೇ ನಿಮಗೆ ಇದರ PDF ಕಾಪಿಯನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಯಾರಿಗೆಲ್ಲ ಅದು ತೊಂದರೆ ಆಗ್ತಾಯಿದೆಯೋ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಿಂದ ತಗೊಳ್ಳೋದನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಇದು ಕೂಡ ನಿಮಗೆ 4 ಮಾರ್ಕ್ಸಿಗೆ ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಆದರೆ 3 ಮಾರ್ಕ್ಸಿಗೆ ಅಂತೂ ಫಿಕ್ಸ್ ಕ್ವಶನ್ ಆಗಿರುತ್ತೆ. ಎನಿಹೋ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ದಯವಿಟ್ಟು ಗ್ರಾಮರ್ ವಿಡಿಯೋಸ್ಗಳನ್ನು ಪರ್ಫೆಕ್ಟಾಗಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಾನು ನಿಮಗೆ ಪ್ರಾಮಿಸ್ ಮಾಡಿದ ಹಾಗೆ 10 ನಿಮಿಷ ಅಂದೆ, 1 ನಿಮಿಷ ಜಾಸ್ತಿ ಆಯಿತು, ಕ್ಷಮಿಸಬೇಕು. ಧನ್ಯವಾದಗಳು. ದಯವಿಟ್ಟು ನಮ್ಮ ವಿಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಸರ್. ನೀವು ಒಳ್ಳೆಯರಾಗಿ ಅವರಿಗೂ ಒಳ್ಳೆಯವರನ್ನು ಮಾಡಿ, ಅವರು ಒಳ್ಳೆಯ ಅಂಕಗಳನ್ನು ತೆಗೀಲಿ. ನಿಮ್ಮ ಸುತ್ತಮುತ್ತ ಇರುವಂತಹ ಎಲ್ಲ ಫ್ರೆಂಡ್ಸ್ಗಳು ಒಳ್ಳೆಯ ಮೈಂಡ್ಸೆಟ್ ಆದರೆ ನೀವು ಒಳ್ಳೆಯವರಾಗ್ತೀರಾ. ಹಾಗಾಗಿ ಆಯಿತಾ, ಒಳ್ಳೆಯ ಗೆಳೆತನವನ್ನು ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಆದಷ್ಟು ಬೇಗ ಎಲ್ಲ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿ ಕೂತ್ಕೊಂಡು ಬರೆದ್ರೆ ನಿಮಗೆ ನಿಜವಾಗಿಯೂ ಎಕ್ಸಾಮಲ್ಲಿ ಔಟ್ ಅಂಕಗಳು ಬರ್ತವೆ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಎಲ್ಲ ಗ್ರಾಮರ್ ಇರುವಂಥ ನಿಮಗೆ ಯೂನಿಟ್ ಟೆಸ್ಟಿಗೆ ಇದರ ಒಂದು PDF ಏನಂತೀರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ, ವಾಚ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.